ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಇಂದಿನ ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ ಒಂದು ಅಪ್ಡೇಟನ್ನು ಹೇಳ್ತಾ ಹೋಗ್ತಿದ್ದೀನಿ. 2023 ನಿಮಗೆ ಹಿಮಾಲಯನ್ನು 411 ಹಳೆ CC ಥರ ನಿಮಗೆ ಸಿಗಲ್ಲ. ಈಗ ಬಂದುಬಿಟ್ಟು ನಿಮಗೆ 450 CC ಬಿಟ್ಟಿದ್ದಾರೆ. ಇಂಜಿನ್ ಬಂದುಬಿಟ್ಟು 452 CC ಸಿಗುತ್ತೆ. ನಿಮಗೆ ಪವರ್ ಇದು ಬೀಳುತ್ತೆ 40.02 PS ಕೊಡ್ತಾಯಿದೆ. ಟಾರ್ಕ್ ಬಂದುಬಿಟ್ಟು ಗುರು ನಿಮಗೆ 40 Nm ಕೊಡುತ್ತೆ. ವೇಟ್ ಬಂದುಬಿಟ್ಟು 196 kg ಇದೆ. ಆಮೇಲೆ ನಿಮ್ಮ ಫ್ರಂಟು ಮತ್ತು ಬ್ಯಾಕ್ ಟೈರು ನಿಮಗೆ ಟ್ಯೂಬ್ ಸಿಕ್ಕಿದೆ, ಟ್ಯೂಬ್ಲೆಸ್ ಸಿಗ್ತಿಲ್ಲ. ಬ್ರೇಕ್ ಸಿಸ್ಟಮ್ ಬಂದುಬಿಟ್ಟು ಡಬಲ್ ಡಿಸ್ಕ್ ಕೊಡ್ತಿದ್ದಾರೆ. ಕಲರ್ ಇದರಲ್ಲಿ 5 ಥರದಿದೆ: ಬ್ಲ್ಯಾಕ್, ವೈಟ್, ಬ್ರೌನ್, ಬ್ಲೂ ಮತ್ತು ರೆಡ್ ಇದೆ. ಆಮೇಲೆ ಇದರಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸುಧಾ ಕೊಟ್ಟಿದ್ದಾರೆ. ಸಿಂಗಲ್ ಸಿಲಿಂಡರ್ ಇದೆ. ಅಫ್ಕೋರ್ಸ್ ಸಿಂಗಲ್ ಸಿಲಿಂಡರ್ ಇದೆ. ಹಿಮಾಲಯನ್ನು ಲಾಸ್ಟಲ್ಲಿ ಹೇಗಿದೆ ಟ್ವಿನ್ ಸಿಲಿಂಡರ್ ಅಂತ ಮಾಡಿಲ್ಲ ಈ ಸಲ. ಹಾಗೆ ಬಂದುಬಿಟ್ಟು ಮ್ಯಾಕ್ಸ್ ಪವರ್ ಇದು ಬಂದುಬಿಟ್ಟು 8000 RPM ತನಕ ಹೋಗುತ್ತೆ. ಮ್ಯಾಕ್ಸ್ ಟಾರ್ಕ್ ಬಂದುಬಿಟ್ಟು 5500 RPM ತನಕ ಹೋಗುತ್ತೆ. ಫ್ರಂಟು ಮತ್ತು ರೇರ್ ಬ್ರೇಕ್ ಬಂದುಬಿಟ್ಟು ನಿಮಗೆ ಡಿಸ್ಕು ಕೊಡ್ತಿದೆ. ಆಮೇಲೆ ಫ್ಯೂಲ್ ಕೆಪಾಸಿಟಿ ಬಂದುಬಿಟ್ಟು 11 ಲೀಟ್ರ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಎಕ್ಸ್ಟರ್ನಲ್ ಪ್ರೈಸ್ ಬಂದುಬಿಟ್ಟು ನಿಮಗೆ 2,69,000 ನಿಮಗೆ ಬರ್ತಿದೆ. ಅದ್ರ ಮೇಲೆ ನಿಮಗೆ RTO ಇನ್ಸೂರೆನ್ಸ್ ಅಂತ ಸೇರ್ಕೊಂಡು ಒಂದು 40ರಿಂದ 50 ಎಕ್ಸ್ಟ್ರಾ ಸೇರಿಸಿರೋದ್ರಿಂದ ನಿಮಗೆ 3,44,000 45,000 ತನಕ ಬರುತ್ತೆ. ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ ಹಳೆದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾರೆ ಈ ಸಲ. ಅದಾದಮೇಲೆ ಇದರಲ್ಲಿ ಒಂದು 5.6 5.7 ಹಂಗಿರೋವಂಥ ಹೈಟ್ ಇರೋವಂಥವ್ರು ಸುತ್ತ ಈ ಗಾಡಿನ ಓಡಿಸ್ಬೋದು. ಹಳೆ ಹಿಮಾಲಯ ಏನಿಲ್ಲ, ಹೊಸ ಹಿಮಾಲಯ ನೀವು ಎಂಥವ್ರು ಮಾಡಿಫೈ ಮಾಡಬೇಕಂತಿದ್ದರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟಿದ್ದೀನಿ. ಅಲ್ಲಿ ನಿಮಗೆ ಕಡಿಮೆ ರೇಟಲ್ಲಿ ಟಾಪ್ ಬಾಕ್ಸ್ ಆಗಿರಲಿ, ನಿಮಗೆ ಸೈಡ್ ಬಾಕ್ಸ್ಗಳಾಗಿರಲಿ, ಅದರ ಗಾರ್ಡ್ಸ್ಗಳಾದಿರಲಿ, ಅಲ್ಲಿ ಆ ಲಿಂಕಲ್ಲಿ ನಿಮಗೆ ಅವೈಲೇಬಲ್ ಇದೆ. ಹೀಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ್ ಆಲ್ ಅನ್ನು ಸೆಟ್ ಮಾಡಿ. ನಿಮಗೆ ಎಂಥವ್ರು ಮಾಡಿಫಿಕೇಷನ್ ಮಾಡಬೇಕಂದ್ರೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೀವು ತೊಗೊಬೋದು. ಜೈ ಹಿಂದ್, ಜೈ ಕನ್ನಡ ಮಾತೆ.